ಆರ್ ಸಿ ಬಿಯ ಪ್ಲೇಯಿಂಗ್ 11 ನೋಡೋಣ. ಯಾಕಂತಂದರೆ ಇನ್ನೇನು IPL ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ಮ್ಯಾಚು ನಮ್ಮದು ಇರೋದು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಒಂದು ವಿಡಿಯೋದಲ್ಲಿ RCB ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ಮಾಡೋಣ. ಸೊ ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ನನ್ನ ಪರ್ಸ್ಪೆಕ್ಟಿವಿಂದ ನನ್ನ ಒಪಿನಿಯನ್ನು ಪ್ಲೇಯಿಂಗ್ 11 ಹಿಂಗಿರಬೇಕು ಅಂತ ಹೇಳ್ತೀನಿ. ಸೊ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮಗೆ RCB ಪ್ಲೇಯಿಂಗ್ 11 ಯಾವ ಥರ ಇರಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ರಪ್ಪ. ಸಿಂಪಲ್ ಆಗಿ ಮೊದಲನೇದಾಗಿ ನನ್ನ ಓಪನರ್ಸ್ ಬಂದು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಹೌದು, ಫಿಲ್ ಸಾಲ್ಟ್ ಅಂತ ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಇಲ್ಲ, ಬಟ್ ಸ್ಟಿಲ್ ವಿ ಗೋ ವಿತ್ ಫಿಲ್ ಸಾಲ್ಟ್. ನೆಕ್ಸ್ಟು ದೇವದತ್ ಪಡಿಕ್ಕಲ್. ವೆಂಕಟೇಶ್ ಅಯ್ಯರ್ ಯಾಕಿಲ್ಲ ಅನ್ನೋದನ್ನು ಲಾಸ್ಟಲ್ಲಿ ಹೇಳ್ತೀನಿ. ನಂಬರ್ 4th ಸ್ಲಾಟ್ಗೆ ರಜತ್ ಪಡಿದಾರ್, ಕ್ಯಾಪ್ಟನ್ ರಜತ್ ಪಡಿದಾರ್, ಯಾವುದೇ ಮಾತಿಲ್ಲ. 5th ಪೊಸಿಷನ್ಗೆ ಜಿತೇಶ್ ಶರ್ಮಾ, ಇದು ಕೂಡ ಟಚ್ ಮಾಡೋ ಪ್ಲೇಸ್ ಅಲ್ಲ. 6ನೇ ಪ್ಲೇಸಿಗೆ ಟಿಮ್ ಡೇವಿಡ್, ಆಸ್ಟ್ರೇಲಿಯನ್ನ ದೈತ್ಯನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು 7th ಪ್ಲೇಸಲ್ಲಿ ನಾನು ಕೃಣಾಲ್ ಪಾಂಡ್ಯನ ಹಾಕ್ತೀನಿ. ಆ್ಯಕ್ಚುಲಿ ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ಏನಿತ್ತು ಸೇಮ್ ಪ್ಲೇಯಿಂಗ್ 11. ಅದಾದಮೇಲೆ ರೊಮಾರಿಯೋ ಶೆಪರ್ಡ್. ಇದಾಗಿತ್ತು ನನ್ನ ಬ್ಯಾಟಿಂಗ್ ಆರ್ಡರ್, ಓಕೆನಾ. ನೆಕ್ಸ್ಟ್ ನನ್ನ ಬೌಲಿಂಗ್ ಸೈಡ್ ಬಂತು ಅಂತಂದರೆ ಜಾಸ್ ಹೇಸಲ್ವುಡ್ ಇದ್ದೇ ಇರ್ತಾರೆ. ಇಂಜುರಿ ಆದರೆ ಹೇಳ್ತೀನಿ. ಸೊ ನೆಕ್ಸ್ಟು ಭುವನೇಶ್ವರ್ ಕುಮಾರು, ಯಶ್ ದಯಾಳ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಆ್ಯಸ್ ಯೂಶ್ವಲ್ ಶ್ರೇಯಸ್ ಶರ್ಮಾನ ಪ್ರಿಡಿಕ್ಟ್ ಮಾಡ್ತೀನಿ. ನೆಕ್ಸ್ಟು ವೆಂಕಟೇಶ್ ಅಯ್ಯರ್ ಮತ್ತು ಪಡಿಕ್ಕಲ್ ಬಗ್ಗೆ ಮಾತಾಡ್ತು ಅಂತಂದರೆ, ವೆಂಕಟೇಶ್ ಅಯ್ಯರ್ ರೀಸೆಂಟ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಇಲ್ಲ. ಕಂಪೇರ್ಡ್ ಟು ದೇವದತ್ ಪಡಿಕ್ಕಲ್ ಇಸ್ ಟಾಪ್ ನಾಚ್. ದೇವದತ್ ಪಡಿಕ್ಕಲ್ ಟಾಪ್ ನಾಚ್ ಇದ್ದಾರೆ. ಸೊ ಅವ್ರಿಗೆ ಅದು ಒಂದು ಸ್ಥಾನ ಅಲ್ಲಿ ಸಿಗಲೇಬೇಕು. ನಾನು ಕರ್ನಾಟಕದವರು ಅಂತ ಹೇಳ್ತಾ ಇಲ್ಲ, ಬಟ್ ಅವರ ಪರ್ಫಾರ್ಮೆನ್ಸು ಬೆಟರ್ ಆಗಿದೆ ವೆಂಕಟೇಶ್ ಅಯ್ಯರ್ಗಿಂತ. ನೆಕ್ಸ್ಟು ಜಾಸ್ ಹೇಸಲ್ವುಡ್ಗೆ ಇಂಜುರಿ ಆಗಿದೆ ಅನ್ನೋದನ್ನು ನೀವೆಲ್ಲರೂ ಕೇಳಿದ್ದೀರಾ, ಬಟ್ ಇಂಜುರಿ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮೆಡಿಕಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಸೊ ಸಿಗುತ್ತೆ, ಬಟ್ ವೇಟ್ ಮಾಡಬೇಕು. 1-2 ಮ್ಯಾಚ್ ಬರಲಿಲ್ಲ ಅಂದರೆ ನಾನು ಬ್ಯಾಕಪ್ ಆಗಿ ರಫೀನ ತೊಗೊಂಡಿದ್ದೀನಿ ಮತ್ತು ತುಷಾರನ ತೊಗೊಂಡಿದ್ದೀವಿ. ಸೊ ಇವರಿಬ್ಬರನ್ನ ನಾವು ಆಡಿಸ್ಬೋದು. ಸೊ ಇದಾಗಿತ್ತಮ್ಮ ನನ್ನ ಪ್ಲೇಯಿಂಗ್ 11. ಸೊ ನಿಮ್ಮ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ನಾನು ಕೂಡ ನೋಡ್ತೀನಿ. ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಹಾಗೆ ಚಾನಲ್ಗೆ ಹೊಸ್ದಾಗಿ ಬಂದಿತ್ತು ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬಾಯ್.